ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಹೇಳೋದಂದ್ರೆ ಜನಕ್ಕೆ ಈಗ ಎಲ್ಲರೂ ಹೇಳ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಭಾರತೀಯರೆಲ್ಲರೂ ಒಂದಾಗಿರ್ಬೇಕು. ಯಾಕಂದ್ರೆ ಭಾರತೀಯ ಒಳಗೆ ಏಕಪೌರತ್ವ ಅಸ್ತಿತ್ವದಾಗೈತಿ. ಯಾರ ಕೇಳಿದ್ರು ಭಾರತೀಯ ಪ್ರಜೆ ಅಂತ ಹೇಳ್ಬೇಕು ಅಂತಾರೆ. ಈಗ ಸೆಂಟ್ರಲ್ ಒಳಗೆ ಸ್ವಲ್ಪ ದಿವಸದ ಹಿಂದೆ ಎಲ್ಲ ಜನರತು ಮಿನಿಸ್ಟ್ರ ಎಲ್ಲರೂ ಹೇಳ್ತಿದ್ರು ದೇಶ ಒಗ್ಗಟ್ಟಾಗಿರ್ಬೇಕಂದ್ರೆ ಎಲ್ಲ ರಾಜ್ಯಗಳು ಏಕೀಕರಣ ಆಗ್ಬೇಕು, ರಾಜ್ಯಗಳು ಒಗ್ಗಟ್ಟಿರ್ಬೇಕು, ಅಂದ್ರೆ ದೇಶ ಒಗ್ಗಟ್ಟಾಗಿರ್ತೈತಿ ಅಂತ ಹೇಳ್ತಾರೆ. ರಾಜ್ಯಗಳು ಒಗ್ಗಟ್ಟಾಗಿರ್ಬೇಕಂದ್ರೆ ಏನು ಮಾಡಬೇಕು? ಈಗ ಕರ್ನಾಟಕ ಒಳಗೆ ಕನ್ನಡ, ಮಹಾರಾಷ್ಟ್ರ ಒಳಗೆ ಮರಾಠಿ, ಹಿಂಗೆ ಭಾಷೆಗಳು ಏಕೀಕರಣಗೊಳ್ಬೇಕು. ಈಗ ಭಾಷೆಗಳು ಏಕೀಕರಣಗೊಳ್ಬೇಕಂದ್ರೆ ನನ್ನ ಮನಸ್ಸಿನ ಮಾತು ಏನಂದ್ರೆ ಕರ್ನಾಟಕದಾಗ ಕನ್ನಡ ಮೇನ್ ಅಸ್ತಿತ್ವಕ್ಕೆ ಬರ್ಬೇಕು. ಪ್ರತಿಯೊಬ್ಬರು ಬಾಯಾಗೂ ಕನ್ನಡ ಬರ್ಬೇಕು. ಇದನ್ನು ಮಾಡ್ಬೇಕಂದ್ರೆ ಈಗ ಕಾಲೇಜ್ ಶಿಕ್ಷಣ ಒಳಗದು ಈಗ ಕನ್ನಡ ಹೆಂಗೆ ಚಾಯ್ಸ್ ಇಟ್ಟಾರೆ, ಕನ್ನಡ ಅಥವಾ ಹಿಂದಿ, ಮರಾಠಿ ಅಥವಾ ಇಂಗ್ಲೀಷ್ ಯಾವುದಾದ್ರೂ ಒಂದು ತೊಗೋಬೋದು ನಾವು ಭಾಷೆ. ಅದೇ ಇಂಗ್ಲೀಷ್ ಬೇಸಿಕ್ ಕಂಪಲ್ಸರಿ ಐತಿ, ಇಂಗ್ಲೀಷ್ ಬೇಸಿಕ್ ಇಂಗ್ಲೀಷ್ ಐತೆ. ಇದನ್ನು ಕ್ಯಾನ್ಸಲ್ ಮಾಡ್ಬೇಕು. ಪೈಲ ಎಲ್ಲ ಜನ ಕಾಲೇಜ್ ತೊಗೊಂಡು ಬೇಸಿಕ್ ಇಂಗ್ಲೀಷ್ ಐತಲ್ಲ ತೆಗೆದು ಅದು ಕನ್ನಡ ಹಾಕ್ಬೇಕು. ಇದು ಮಿಲ್ ಏನೈತಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ ಇದ್ರೊಳಗೆ ಮಿಲ್ ಒಳಗೆ ಆಪ್ಷನ್ ಇಡಬೇಕು. ಯಾವುದಾದ್ರು ಇದು ಮಾಡ್ಕೊಂಡು ಅಂತ ಖರೆ ಬೇಸಿಕ್ ಒಳಗೆ ಕನ್ನಡ ಲ್ಯಾಂಗ್ವೇಜನ್ನು ಬೇಸಿಕ್ಕಾಗಿ ಇಡಬೇಕಂತ ಹೇಳಿ ನನ್ನ ಅಭಿಪ್ರಾಯ. ನೋಡಿ ಸ್ಟೂಡೆಂಟ್ಸಿಗೆ ನನ್ನ ಈ ಮನಸ್ಸಿನ ಮಾತು ಇಷ್ಟ ಆಯ್ತಂದ್ರೆ ಹಿಂಗೆ ಈ ವಿಜಯನ ಮನದಾದ ಮಾತುಗಳನ್ನು ಫಾಲೋ ಮಾಡಿರಿ, ಎಷ್ಟಕ್ಕೈತೆ ಅಷ್ಟು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಹಿಂಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಎಲ್ಲರಿಗೂ ಬಾಯ್, ನಮಸ್ಕಾರ.